ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಗ್ ರೈಸ್ ಮಾಡ್ತಿದ್ದೆ. ಅರ್ಧ ಮಾಡಿದ್ಮೇಲೆ ನೆನಪಾಯ್ತು ವಿಡಿಯೋ ಮಾಡುವ ಅಂತ. ಸೊ ಈಗ ಮಾಡ್ತಿದ್ದೇನೆ. ಏನಿಲ್ಲ, ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಾಸ್ ಬರುತ್ತಲ್ಲ, ಅದನ್ನ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಫಸ್ಟ್ ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಳ್ತಿದ್ದೀನಿ. ಸೊ ನೆಕ್ಸ್ಟು ಸೋಯಾ ಸಾಸ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ, ಇದು ತುಂಬ ಹಾಕ್ಕೋಬೇಕಂತಿಲ್ಲ. ರೆಡ್ ಚಿಲ್ಲಿ ಸಾಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಹಸಿಮೆಣಸು ತುಂಬ ಹಾಕ್ಕೊಂಡ್ರೆ ರೆಡ್ ಚಿಲ್ಲಿ ಸಾಸ್ ತುಂಬ ಬೇಕಾಗಿರಲ್ಲ. ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್, ಹಾಗೆ ಈಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಫ್ಲೇವರಿಗಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದಿಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಾಡಿದರೆ ಯಾವ ರೆಸಿಪಿ ಮಾಡಿದ್ರು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಮನೇಲಿ ಈಸಿಯಾಗಿ ಟ್ರೈ ಮಾಡ್ಬೋದು. ಹೋಟೆಲ್ ಸಿಗೋ ಎಗ್ ರೈಸ್ಗಿಂತ ಅಥವಾ ಫಾಸ್ಟ್ ಫುಡ್ಗಿಂತ ಮನೇಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೆ ಕೂಡ ಒಳ್ಳೆಯದು. ಸೊ ನಮ್ಮ ಮನೇಲಿ ಬೇಸಿಗೆ ರಜೆ ಉಂಟು, ತುಂಬ ಜನ ಇದ್ದರು, ಅದಕ್ಕೆ ನಾನು ತುಂಬ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ 1 kg ಅಷ್ಟು ರೈಸ್ ಮಾಡಿಟ್ಕೊಂಡಿದ್ದೀನಿ. ರೈಸ್ ಮಾಡಬೇಕಿದ್ರೆ ಸ್ವಲ್ಪ ಉಪ್ಪು ಮತ್ತು ಲಿಂಬು ಹಾಕ್ಕೊಂಡು ರೈಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇರಲಿ, ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ತೇಜು ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ತಿದ್ದೀನಿ. ತುಂಬ ಮಾಡಿದ್ದಕ್ಕೆ ನಾನು 2 ಪ್ಯಾಕೆಟ್ ತೇಜು ಫ್ರೈಡ್ ರೈಸ್ ಮಸಾಲ ಹಾಕ್ಕೊಳ್ತೀನಿ. ಎಗ್ ಫ್ರೈಡ್ ರೈಸ್ ಮಸಾಲ, ಆಯಿತಾ? ಸೊ ನಿಮ್ಗೆ ಯಾವ ಟೇಸ್ಟ್ ಬರುತ್ತೆ ಆ ಮಸಾಲ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಬೇಕಿದ್ರೆ ನೀವು ಟೇಸ್ಟ್ ನೋಡ್ಕೋಬೋದು. ಬೇರೆ ಏನಾದರೂ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಖಾರ ಬೇಕಿದ್ರೆ ಅಥವಾ ಲೈಟಾಗಿ ಹುಳಿ ಬೇಕಿದ್ರೆ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಇದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, ಬಟ್ ಮಾಡಿ. ಇಲ್ಲಿ ನಾನು ಮೊಟ್ಟೆನ ಡೈರೆಕ್ಟಾಗಿ ಒಡೆದಾಕ್ತೀನಿ. ಅದಕ್ಕಿಂತ ನೀವು ಮೊಟ್ಟೆನ ಫಸ್ಟ್ ಫ್ರೈ ಮಾಡಿಟ್ಕೊಳ್ಳಿ, ಅದು ತುಂಬ ಚೆನ್ನಾಗಾಗುತ್ತೆ. ಇದು ನಾನು ಹೊಸ ಥರ ಇರಲಿ ಅಂತ ಟ್ರೈ ಮಾಡಿದೆ, ಬಟ್ ಇದಕ್ಕಿಂತ ಮೊಟ್ಟೆನ ಫಸ್ಟೇ ಫ್ರೈ ಮಾಡಿಕೊಂಡು ಆಮೇಲೆ ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನೀಗ ಮೊಟ್ಟೆನ ಒಡೆದು ಡೈರೆಕ್ಟಾಗಿ ಹಾಕ್ತಿದ್ದೀನಿ. ಸೊ ನಾನಿಲ್ಲಿ 7ರಿಂದ 8 ಮೊಟ್ಟೆ ತೊಗೊಂಡಿದ್ದೀನಿ. ಅಷ್ಟು ಮೊಟ್ಟೆನೂ ಹಾಕ್ಕೋಬೇಕು. ಸೊ ನಮ್ಮ ಮನೇಲಿ ಇಲ್ಲಿ 10 ಜನ ಇದ್ದರು, ಸೊ ನಾನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮೊಟ್ಟೆನೂ ಹಾಕೋಬಹುದು. ಚೆನ್ನಾಗಿ ಬೇಯಿಸ್ಕೊಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲನೂ ಟೇಸ್ಟಿಗೆ ಎಷ್ಟು ತಕ್ಕಾಗತ್ತಾ ಅಷ್ಟು ಮೊಟ್ಟೆ ಮಾತ್ರ ಹಾಕ್ಕೊಳ್ಳಿ, ಆಯಿತಾ? ಸೊ ಈ ರೀತಿ ನೋಡಿ ಚೆನ್ನಾಗಿ ಬೇಯಬೇಕು. ನಾವೆಷ್ಟು ಚೆನ್ನಾಗಿ ಸ್ಲೋ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ. ಅಂದರೆ ತಳ ಸೀದೋಗಲ್ಲ ಅಷ್ಟೇ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ನಾನೀಗ ಅನ್ನ ಮಾಡಿಟ್ಕೊಂಡಿದ್ದಂಥ ಅನ್ನ ಎಲ್ಲ ಹಾಕ್ತೀನಿ. ನೋಡಿಕೊಂಡು ಸ್ವಲ್ಪನೇ ಅನ್ನ ಹಾಕ್ಕೊಳ್ಳಿ. ಅಂದರೆ ಮಸಾಲೆ ಏನಾದರೂ ಕಡಿಮೆ ಆಗಿದ್ದರೆ ಅನ್ನ ಜಾಸ್ತಿ ಆಗಿಬಿಡುತ್ತೆ, ಅವಾಗ ಚೆನ್ನಾಗಾಗಲ್ಲ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಕೂಡ ಟೇಸ್ಟ್ ನೋಡಿಕೊಂಡು ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಸೊ ನಾನಿಲ್ಲಿ ಸ್ವಲ್ಪ ಚಪ್ಪೆ ಇತ್ತು ಅಂತ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿದೆ ಅಷ್ಟೇ, ಮತ್ತೇನು ಮಾಡಿಲ್ಲ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮನೇಲೇ ಮಾಡ್ಕೋಬೋದು ಅಂತ. ಸೊ ಈ ರೀತಿ ಮಾಡ್ಬೋದು ನೋಡಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈಸಿಯಾಗಿ ಯಾರು ಬೇಕಿದ್ರೂ ಮಾಡ್ಬೋದು ನೋಡಿ, ಟೇಸ್ಟಿಯಾಗಿ. ಬ್ಯಾಚುಲರ್ಸ್ ಕೂಡ ಮಾಡ್ಬೋದು.
ತುಂಬ ಫ್ಯಾಮಿಲಿ ಇದ್ದಾಗ ಮಾಡ್ಕೊಂಡು ಬೇಕಿದ್ದು ತಿನ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.